ಲಕ್ಕುಂಡಿಯಲ್ಲಿ ನಡೀತಾ ಇರತಕ್ಕಂಥ ಉತ್ಖನನ 12ನೇ ದಿನಕ್ಕೆ ಕಾಲಿಟ್ಟಿದೆ. ಈವರೆಗೂ 40ಕ್ಕೂ ಹೆಚ್ಚು ಪ್ರಾಚೀನ ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಕೂಡ ಈ ಒಂದು ಅಡಿಕೆ ಆಕಾರದ ಒಂದು ಆಕೃತಿ ಸಿಕ್ಕಿರ್ತಕ್ಕಂಥದ್ದು. ಇದನ್ನು ಮುಕಟಮಣಿ ಅಂತ ಹೇಳಲಾಗ್ತಾ ಇದೆ. ಒಂದು ಅಡಿಕೆ ಗಾತ್ರದಲ್ಲೇ ಇದೆ, ಅಡಿಕೆ ಆಕಾರದಲ್ಲೇ ಕಾಣ್ತಾ ಇದೆ. ಈಗಾಗಲೇ ಇದನ್ನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮುಕುಟಮಣಿ ಅಂದರೆ ಕಿರೀಟದ ಆಕಾರದಲ್ಲಿ ಏನು ಕೆತ್ತನೆಯನ್ನು ಮಾಡಲಾಗುತ್ತೆ, ಆ ಕೆತ್ತನೆಯ ಮೇಲ್ಭಾಗದಲ್ಲಿ ಇದನ್ನು ಇರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇದನ್ನು ಮುಕುಟಮಣಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಇದನ್ನು ಕರೆಯಲಾಗ್ತಾ ಇದೆ, ಮಣಿ ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಇದನ್ನು ಪುರಾತತ್ವ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದು ಇದನ್ನು ಎಕ್ಸಾಮಿನ್ ಮಾಡಿದಾಗ ಮತ್ತಷ್ಟು ಹೆಚ್ಚಿನ ಮಾಹಿತಿ ಸಿಗಲಿದೆ. ಸದ್ಯಕ್ಕೆ ಈವರೆಗೂ 40ಕ್ಕೂ ಹೆಚ್ಚು ಪ್ರಾಚೀನ ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು. ಸದ್ಯಕ್ಕೆ ಉತ್ಖನನ ಕೂಡ ಮುಂದುವರೆದಿದೆ. ಇನ್ನೂ ಸಾಕಷ್ಟು ವಿಷಯಗಳು ಈ ಉತ್ಖನನದ ವೇಳೆ ದೊರಕಲಿದೆ ಅನ್ನೋ ಆಶಾಭಾವನೆ ಕೂಡ ಮುಂದೆ ವರೆದಿರ್ತಕ್ಕಂಥದ್ದು. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರಿ, ಚಾನಲ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.